ಮೊಟ್ಟೆ ಬೇಯಿಸುವಾಗ 10-15 ನಿಮಿಷದ ಗ್ಯಾಸನ್ನು ಸುಮ್ಮನೆ ವೇಸ್ಟ್ ಮಾಡೋ ಬದಲು ಬರೀ 3 ನಿಮಿಷದಲ್ಲಿ ಸೂಪರಾಗಿ ಮೊಟ್ಟೆನ ಬೇಯಿಸುವ ಸರಿಯಾದ ಒಂದು ಹೊಸ ಟ್ರಿಕ್ಸನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಹಲೋ ನಮಸ್ತೆ, ಹೇಗಿದ್ರೆಲ್ಲರೂ? ಇವತ್ತೊಂದು ಸೂಪರ್ ಆಗಿರುವಂತಹ ಕಿಚನ್ ಟಿಪ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆನ ತುಂಬ ಕಮ್ಮಿ ಗ್ಯಾಸಲ್ಲಿ ಜಸ್ಟ್ ಒಂದು 3-4 ನಿಮಿಷದ ಗ್ಯಾಸಲ್ಲಿ ಹೇಗೆ ಪರ್ಫೆಕ್ಟಾಗಿ ಬೇಯಿಸೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ವಿಧಾನನ ನೀವೇನಾದರೂ ಫಾಲೋ ಮಾಡಿದರೆ ನಾವು ಒಂದು ಸರಿ ಮೊಟ್ಟೆ ಬೇಯಿಸೋ ಗ್ಯಾಸಲ್ಲಿ 4 ಸರಿ ಮೊಟ್ಟೆನ ಬೇಯಿಸ್ಬೋದು. ಇದರ ಬಗ್ಗೆ ನಾನೇನು ಜಾಸ್ತಿ ಹೇಳಲ್ಲ, ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಒಂದ್ಸರಿ ನೀವು ಇದೇ ಥರ ಮಾಡಿ ಅದಾದ ನಂತರ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನಾನು ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಸರಿಯಾಗಿ ಈ ವಿಡಿಯೋನ ನೋಡ್ಕೊಳ್ಳಿ. ಮೊಟ್ಟೆನ ಬೇಯಿಸುವಾಗ ತುಂಬಾ ಕಮ್ಮಿ ಗ್ಯಾಸ್ ಖರ್ಚು ಮಾಡಿಕೊಂಡು ಹೇಗೆ ಮೊಟ್ಟೆನ ಬೇಯಿಸ್ಬೋದು, ಅದೇ ಥರ ಬನಾನಾ ಸಿಪ್ಪೆ ಸುಳಿದಷ್ಟೇ ಸುಲಭದಲ್ಲಿ ಬೇಯಿಸಿದ ಮೊಟ್ಟೆಯ ಸಿಪ್ಪೆನ ಹೇಗೆ ಸುಳಿಯೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಒಂದು ಹೊಸ ಟ್ರಿಕ್ಸ್ ಜೊತೆ ಇಲ್ಲಿ ತನಕ ನಿಮಗೆ ಇದನ್ನ ಯಾರೂ ಹೇಳ್ಕೊಟ್ಟಿರಲ್ಲ, ತುಂಬಾ ಸೂಪರ್ ಆಗಿದೆ. ಮೊಟ್ಟೆ ಬೇಯಿಸೋಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತಂದರೆ ಮೊಟ್ಟೆನ ಚೆನ್ನಾಗಿ ತೊಳ್ಕೊಬೇಕು. ಕೆಲವರು ಮೊಟ್ಟೆನ ತೊಳ್ಕೊಳ್ಳಲ್ಲ, ಬಟ್ ನೀರಿಗೆ ಒಂದು ಸ್ವಲ್ಪ ಕಲ್ಲುಪ್ಪು ಅಥವಾ ಉಪ್ಪು ಹಾಕ್ಕೊಂಡು ಮೊಟ್ಟೆನ ತುಂಬಾ ಚೆನ್ನಾಗಿ ತೊಳ್ಕೊಬೇಕು. ಯಾಕಂತಂದರೆ ಅದರಲ್ಲಿ ಗಲೀಜಿರುತ್ತೆ, ಧೂಳಿರುತ್ತೆ. ಅದಾದ ನಂತರ ನಾವು ಡೈರೆಕ್ಟಾಗಿ ಬೇಯಿಸಿದರೆ, ಅದಾದ ನಂತರ ಅದನ್ನ ತಿಂದರೆ ಅದು ಡೈರೆಕ್ಟಾಗಿ ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಆದ್ದರಿಂದ ಮೊಟ್ಟೆ ಬೇಯಿಸೋಕ್ಕಿಂತ ಮುಂಚೆ ಮೊಟ್ಟೆನ ತುಂಬಾ ಚೆನ್ನಾಗಿ ತೊಳ್ಕೊಳ್ಳಿ. ಇದಾದ ನಂತರ ಮೊಟ್ಟೆ ಬೇಯಿಸಲಿಕ್ಕೆ ಒಂದು ಪಾತ್ರೆಯಲ್ಲಿ ನೀರು ತಗೊಳ್ಳಿ. ನೀರು ಎಷ್ಟಿರಬೇಕು ಅಂತಂದರೆ ಒಂದು ಮೊಟ್ಟೆ ಮುಳುಗುವಷ್ಟು ನೀರಿರಬೇಕು. ತುಂಬ ಜಾಸ್ತಿ ನೀರಿರಬಾರ್ದು, ತುಂಬ ಕಮ್ಮಿನೂ ಇರಬಾರ್ದು. ಇದಕ್ಕೆ ಒಂದು 4 ಡ್ರಾಪಷ್ಟು ಅಡುಗೆ ಎಣ್ಣೆ ಮತ್ತು 4 ಡ್ರಾಪಷ್ಟು ವೆನಿಗರ್ ಹಾಕಬೇಕು. ಅಡುಗೆ ಎಣ್ಣೆ ಏನಕ್ಕೆ ಹಾಕೋದು ಅಂತಂದರೆ ಬೇಯಿಸುವಾಗ ನೀರಿನ ಉಷ್ಣಾಂಶ ಜಾಸ್ತಿಯಾಗಿ ಬೇಗ ಬೇಯಲಿಕ್ಕೆ ಹೆಲ್ಪ್ ಆಗುತ್ತೆ. ವೆನಿಗರ್ ಹಾಕೋದು ಏನಕ್ಕೆ ಅಂತಂದರೆ ಮೊಟ್ಟೆ ಸಿಪ್ಪೆ ಸುಳಿಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಇದನ್ನ ಸ್ಟವ್ವಲ್ಲಿ ಇಟ್ಬಿಟ್ಟು ಹೈ ಫ್ಲೇಮ್ ಇಟ್ಬಿಟ್ಟು ನೀರನ್ನು ಕುದಿಸಲಿಕ್ಕೆ ಬಿಡಬೇಕು. ತುಂಬ ಕುದಿದಾದ ನಂತರನೇ ನಾವು ಮೊಟ್ಟೆ ಹಾಕ್ಕೊಳ್ಳೋದು. ಜಸ್ಟ್ ಇಷ್ಟು ನೀರಿಟ್ಟರೆ 1 ಮಿನಿಟ್ ಒಳಗಡೆ, ಅಂದರೆ 1 ನಿಮಿಷದೊಳಗಡೆ ನಿಮಗೆ ನೀರು ಕುದಿಯುತ್ತೆ. 1 ನಿಮಿಷಕ್ಕೆ ನೀರು ಚೆನ್ನಾಗಿ ಕುದಿಯುತ್ತೆ. ಇಷ್ಟು ಕುದಿದಾದ ನಂತರ ಫ್ಲೇಮನ್ನು ಬಂದ್ ಮಾಡಿ, ಇಲ್ಲ ಚಿಕ್ಕದು ಮಾಡಿ, ಇವಾಗ ಒಂದು ಸ್ಪೂನಿನ ಸಹಾಯದಿಂದ ಮೊಟ್ಟೆನ ಈ ಥರ ಹಾಕ್ಕೋಬೇಕು. ಕುದಿದ ನೀರಿಗೆ, ನಾನು ಹೇಳ್ತಾ ಇದ್ದೀನಿ, ಕುದಿದ ನೀರಿಗೆ ಮೊಟ್ಟೆನ ಹಾಕ್ಕೋಬೇಕು. ಒಂದೊಂದನ್ನೇ ಹಾಕ್ಕೊಳ್ಳಿ, ಒಮ್ಮೆಗೆ ಸುರಿಬೇಡಿ, ಬಿಸಿ ನೀರು ಮುಖಕ್ಕೆ ಹಾರೋ ಚಾನ್ಸ್ ಇರುತ್ತೆ. ಇವಾಗ ಎಲ್ಲ ಮೊಟ್ಟೆನ ಹಾಕ್ಕೊಂಡು, ಅಂದರೆ ಸಿಮ್ಮಲ್ಲಿ ತುಂಬಾ ಕಮ್ಮಿ ಉರಿಯಲ್ಲಿ ಅಥವಾ ಮೀಡಿಯಮ್ಗಿಂತ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಫಸ್ಟ್ 1 ನಿಮಿಷ ಮೊಟ್ಟೆನ ಬೇಯಿಸಬೇಕು. 1 ನಿಮಿಷ ಸಿಮ್ಮಲ್ಲಿ ಅಥವಾ ಮೀಡಿಯಮ್ಗಿಂತ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಬೇಯಿಸಬೇಕು. ಅದಾದ ನಂತರ ಉರಿನ ಜಾಸ್ತಿ ಮಾಡಿಕೊಂಡು 2 ನಿಮಿಷ ಬೇಯಿಸಬೇಕು. ಮೊದಲನೇ 1 ನಿಮಿಷ ಮೀಡಿಯಮ್ಗಿಂತ ಕಮ್ಮಿ ಉರಿ ಅಥವಾ ಸಿಮ್ಮಲ್ಲಿ ಮೊಟ್ಟೆನ ಬೇಯಿಸಿದಾಗ ಮೊಟ್ಟೆ ಒಂದು ಹದಕ್ಕೆ ಬಂದಿರುತ್ತೆ. ಅದಾದ ನಂತರ 2 ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸಿದಾಗ ಮೊಟ್ಟೆ ಆಲ್ಮೋಸ್ಟ್ ಬೆಂದಿರುತ್ತೆ. ಇವಾಗ ಸ್ಟವನ್ನು ಬಂದ್ ಮಾಡಿ ಅದನ್ನ ಕೆಳಗಡೆ ಇಳಿಸಿ, ಈ ಬಿಸಿ ಇರುವಾಗಲೇ ಒಂದು ಮುಚ್ಚಳ ಮುಚ್ಚಿ ಈ ಬಿಸಿ ನೀರಲ್ಲಿ 10 ನಿಮಿಷ ಅಥವಾ ಇದು ತಣ್ಣಗಾಗೋ ತನಕ ಬಿಡಬೇಕು. 10 ನಿಮಿಷ ಅಂತೂ ಬಿಡಲೇಬೇಕು, ಅಥವಾ ಕಂಪ್ಲೀಟಾಗಿ ಈ ನೀರು ತಣ್ಣಗಾಗೋ ತನಕ ಬಿಡಬೇಕು. ಅದೇನಾಗುತ್ತೆ ಅಂತಂದ್ರೆ ಬಿಸಿ ನೀರಲ್ಲಿ ಮೊಟ್ಟೆ ಪರ್ಫೆಕ್ಟಾಗಿ ಬೇಯುತ್ತೆ. ಗ್ಯಾಸ್ನ ಸಹಾಯನೇ ಬೇಡ, ಗ್ಯಾಸ್ ಬರೀ 3 ನಿಮಿಷ ಅಷ್ಟೇ ಗ್ಯಾಸಲ್ಲಿ ಇಡಲಿಕ್ಕೆ. ತೆಗೆದಾದ ನಂತರ ಬಿಸಿ ನೀರಲ್ಲಿ 10 ನಿಮಿಷ ಇಡಬೇಕು ಮೊಟ್ಟೆನ. ಅದಾದ ನಂತರ ಅಥವಾ ಪೂರ್ತಿ ತಣ್ಣಗಾಗೋ ತನಕನೂ ಇಡ್ಬೋದು, ಹಾರ್ಡ್ ಬಾಯ್ಲ್ ಬೇಕು ಅಂತಂದರೆ. ಅದಾದ ನಂತರ ಈ ತಣ್ಣಗಾಗಿರೋ ನೀರನ್ನು ಚೆಲ್ಬಿಟ್ಟು, ಇವಾಗ ಸಿಪ್ಪೆ ಸುಳಿಯೋದು ಸುಲಭ ಆಗಬೇಕು ಅಂತಂದರೆ ಇದಕ್ಕೆ ಕಂಪ್ಲೀಟಾಗಿ ತುಂಬಾ ತಣ್ಣಗಿರುವ ನೀರನ್ನು ಹಾಕ್ಕೊಳ್ಳಿ. ಆವಾಗಿದ್ದ ಬಿಸಿ ನೀರನ್ನು ಚೆಲ್ಬಿಟ್ಟು, ಸ್ವಲ್ಪ ಬಿಸಿ ಇರುತ್ತಲ್ವ, ಮೊಟ್ಟೆ ಬೇಯಿಸಿದ ನೀರನ್ನು ಚೆಲ್ಬಿಟ್ಟು ತಣ್ಣಗಿರುವಂತಹ ನೀರನ್ನು ಹಾಕ್ಕೊಂಡು 2 ನಿಮಿಷ ಬಿಟ್ಟು ಆ ನೀರನ್ನು ಚೆಲ್ಬಿಟ್ಟು ಇವಾಗ ನೀವು ಮೊಟ್ಟೆ ಸಿಪ್ಪೆ ತೆಗಿಲಿಕ್ಕೆ ಟ್ರೈ ಮಾಡಿ ನೋಡಿ ಎಷ್ಟು ಸುಲಭವಾಗಿ ಮೊಟ್ಟೆ ಸಿಪ್ಪೆ ಬರುತ್ತೆ ಅಂತ. ನಾವು ಬನಾನಾ ಅಥವಾ ಬಾಳೆಹಣ್ಣಿನ ಸಿಪ್ಪೆ ಎಷ್ಟು ಸುಲಭವಾಗಿ ತೆಗಿತೀವಿ, ಅದೇ ಥರ ಸುಲಭವಾಗಿ ಮೊಟ್ಟೆ ಸಿಪ್ಪೆ ತೆಗಿಬೋದು. ಒಂದು ಚೂರು ಹಾಳಾಗಿಲ್ಲ ನೋಡಿ. ಅದೇ ಮೊಟ್ಟೆ 3 ನಿಮಿಷ ಗ್ಯಾಸಲ್ಲಿ ಬೇಯಿಸಿ 10 ನಿಮಿಷ ಬಿಸಿ ನೀರಲ್ಲಿಟ್ಟು ತಣ್ಣೀರು ಹಾಕಿ 2 ನಿಮಿಷ ಇಟ್ಟು ಅದಾದ ನಂತರ ನಾನು ಸಿಪ್ಪೆ ತೆಗಿತಾ ಇದ್ದೇನೆ. ಎಷ್ಟು ಸೂಪರ್ಬಾಗಿ ಮೊಟ್ಟೆ ಬಂದಿದೆ ನೋಡಿ. ಇದು ಚೆನ್ನಾಗಿ ಬೆಂದಿರುತ್ತೆ ಕೂಡ, ಎಷ್ಟು ಬೆಂದಿರುತ್ತೆ ಅಂತ ಅನ್ನೋದನ್ನು ಕೂಡ ನಾನು ಇದನ್ನ ಕಟ್ ಮಾಡಿ ತೋರಿಸ್ತೇನೆ. ವೆನಿಗರ್ ಹಾಕೋದ್ರಿಂದ ಸಿಪ್ಪೆ ತುಂಬಾ ಸಾಫ್ಟಾಗಿ ಬೇಗನೆ ಮೊಟ್ಟೆಯಿಂದ ಬರುತ್ತೆ. ಆನಂತರ ಅಡುಗೆ ಎಣ್ಣೆ ಹಾಕೋದ್ರಿಂದ ಮೊಟ್ಟೆ ತುಂಬಾ ಬೇಗ ಬೇಯುತ್ತೆ.
ಇವಾಗ ನೋಡಿ ಈ ಮೊಟ್ಟೆನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಪರ್ಫೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಬೆಂದಿದೆ. ನಾನು ಬಳಸಿರೋದು ಬರೀ 4 ನಿಮಿಷದ ಗ್ಯಾಸ್. ಫಸ್ಟ್ ನೀರು ಕುದೀಲಿಕ್ಕೆ 1 ನಿಮಿಷ, ಅದಾದ ನಂತರ ಮೊಟ್ಟೆನ ಹಾಕಿಬಿಟ್ಟು ಬರೀ 3 ನಿಮಿಷ ಅಷ್ಟೇ. ಇದ್ರ ಬಗ್ಗೆ ನಾನು ಇನ್ನೇನು ಹೆಚ್ಚಿಗೆ ಏನೂ ಹೇಳಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ, ಅದಾದ ನಂತರ ನನಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ. ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ಥರ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ತುಂಬಾ ಒಳ್ಳೊಳ್ಳೆ ಅಡುಗೆ ಟಿಪ್ಸ್, ತುಂಬಾ ಒಳ್ಳೊಳ್ಳೆ ರೆಸಿಪಿ ನನ್ನ ಚಾನೆಲ್ನಲ್ಲಿದೆ. ಎಲ್ಲ ವೀಡಿಯೋಸ್ನ ನೋಡಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ. ನೆಕ್ಸ್ಟ್ ನಿಮ್ಗೆ ಯಾವುದಾದ್ರೂ ರೆಸಿಪಿ ಅಥವಾ ಯಾವುದಾದ್ರೂ ಟಿಪ್ಸ್ ಬೇಕು ಅಂತಿದ್ರೂ ನನಗೆ ಮೆಸೇಜ್ ಮಾಡಿ. ಎಲ್ರಿಗೂ ಥ್ಯಾಂಕ್ಸ್.